ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಸ್ತೆಯಲ್ಲಿ ಕಸ ಎಸೆದು ಪೌರ ಕಾರ್ಮಿಕನ ಮೇಲೆ ಹಲ್ಲೆ ಮಾಡಲಾಗಿದೆ. ಬೆಂಗಳೂರಿನ ಶ್ರೀನಿವಾಸ ನಗರ ಬಳಿ ನಡೆದಿರುವಂತಹ ಘಟನೆ ಇದು. ಪೌರ ಕಾರ್ಮಿಕ ನಾಗೇಂದ್ರ ನೀಡಿದ ದೂರಿನ ಅನ್ವಯ ಎಫ್ಐಆರ್ ದಾಖಲಿಸಲಾಗಿದೆ. ಆಕ್ಟಿವ್ ಹೋಂಡದಲ್ಲಿ ಬಂದಿದ್ದ ದಂಪತಿಯ ವಿರುದ್ಧ ದೂರು ದಾಖಲಾಗಿದೆ. ಶ್ರೀನಿವಾಸ ನಗರ ಬಳಿ ಕಸ ಸ್ವಚ್ಛಗೊಳಿಸ್ತಾ ಇದ್ದ ನಾಗೇಂದ್ರ ಈ ವೇಳೆ ಸ್ಕೂಟರ್ನಲ್ಲಿ ಬಂದು ಕಸ ಎಸೆದಿದ್ದ ವ್ಯಕ್ತಿ ಪ್ರಶ್ನೆ ಮಾಡಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ. ನಾನು ವಿಧಾನಸೌಧದಲ್ಲಿ ಅಧ್ಯಕ್ಷನಾಗಿದ್ದೇನೆ ಅಂತ ಆವಾಜ್ ಬೇರೆ ಹಾಕಿದ್ದಾರಂತೆ. ಅಲ್ಲದೆ ಹೆಲ್ಮೆಟ್ನಿಂದ ಪೌರ ಕಾರ್ಮಿಕ ನಾಗೇಂದ್ರನ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ಆರೋಪ. ವ್ಯಕ್ತಿಯ ಪತ್ನಿ ಕೂಡ ಹಲ್ಲೆ ನಡೆಸಿರುವುದಾಗಿ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ನಾಗೇಂದ್ರನ ಮೇಲೆ ಹಲ್ಲೆ ನಡೆಸಿರುವ ದೃಶ್ಯ ಸಿಸಿಟಿವಿಯಲ್ಲಿ ಕೂಡ ಸೆರೆ ಸಿಕ್ಕಿದೆ. ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ಸದ್ಯ ಆರೋಪಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಪೊಲೀಸರು. ನೋಡಿ, ವಿಜುವಲ್ ಗಮನಿಸ್ತಾ ಇದ್ದೀರಾ, ಕಸ ಎಸೆಯಕ್ಕೆ ಅಂತ ಬಂದಿದ್ದಾರಂತೆ ಇಬ್ರು ಗಂಡ ಹೆಂಡತಿ ಸ್ಕೂಟಿಯಲ್ಲಿ. ಈ ಸಂದರ್ಭದಲ್ಲಿ ಇದೆಲ್ಲ ಕಸ ಹಾಕಬೇಡಿ ಅಂದಿದ್ದಕ್ಕೇನೆ ಹಲ್ಲೆ ಮಾಡಿದ್ದಾರೆ. ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ. ಹೆಲ್ಮೆಟ್ನಿಂದಲೂ ಕೂಡ ಹೊಡೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿದೆ. ತನಿಖೆಯನ್ನು ನಡೆಸಲಾಗುತ್ತೆ. ಈಗ ಇವ್ರು ಯಾರು ಹಲ್ಲೆ ಮಾಡಿದವರು, ಏನು ಎತ್ತ, ಇವರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಏನೋ ವಿಧಾನಸೌಧದಲ್ಲಿ ಅಧ್ಯಕ್ಷ ನಾನು ಅಂತೆಲ್ಲ ಹೇಳಿ ಹಲ್ಲೆಯನ್ನು ಮಾಡಿದ್ದಾರೆ ಅಂತ ದೂರನ್ನು ನೀಡಲಾಗಿದೆ. ಅಲ್ಲಿ ಬ್ಲರ್ರಾಗಿ ಕಾಣ್ತಾ ಇದೆ ನೋಡಿ ವಿಷಲು, ಇದು CCTVಯ ವಿಷಲ್. ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ, ಸ್ವಲ್ಪ ದೂರದಿದೆ. ಇಲ್ಲಿ ಹಲ್ಲೆಯನ್ನು ಮಾಡಲಾಗಿದೆ. ಇನ್ನೊಂದು ಫೋಟೋದಲ್ಲಿ ನೀವು ಗಮನಿಸ್ತಾ ಇದ್ದೀರಲ್ಲ, ದಂಪತಿ ಇವರೇನೆ ಹಲ್ಲೆ ಮಾಡಿರೋದು. ಒಂದು ಸ್ಕೂಟಿಯಲ್ಲಿ ಬಂದಿದ್ದಾರೆ, ನಾನು ಅಧ್ಯಕ್ಷ ಅಂತ ಹೇಳಿದ್ದಾರೆ. ಅದು ಯಾವ ಅಧ್ಯಕ್ಷನೋ ಅದೇನು ಕತೆನೋ ಗೊತ್ತಿಲ್ಲ. ಇವರಿಗಾಗಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಮೊದಲ ವಿಂಡೋದಲ್ಲಿ ಏನು ನೋಡ್ತಾ ಇದ್ದೀರಾ ನೀವು, ಇದು ಕಸ ಹಾಕೋಕ್ಕೆ ಅಂತ ಬಂದಾಗ ಪೌರ ಕಾರ್ಮಿಕರು ಇಲ್ಲಿ ಹಾಕಬೇಡಿ, ಯಾಕೆ ಹಾಕ್ತೀರಾ, ಈ ಥರ ಎಲ್ಲ ಕಸ ಹಾಕಬೇಡಿ ಅಂತ ಹೇಳಿರೋದು. ಅದಕ್ಕೇ ಗಲಾಟೆ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಈಗ ಪ್ರಕರಣ ದಾಖಲಾಗಿದೆ. ಇವ್ರು ಯಾರು, ಇವ್ರ ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ, ಸುಳಿವೇನಾದರೂ ಸಿಕ್ಕಿದೆಯಾ? ನೀತಿ ಏನು, ಪೌರ ಕಾರ್ಮಿಕರ ಮೇಲೆ ಹಲ್ಲೆಯನ್ನು ಸಂಬಂಧಪಟ್ಟ ಹಾಗೆ ಗೋವಿಂದರಾಜನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಯಾವುದೇ ವ್ಯಕ್ತಿ ಕಸವನ್ನ ಹಾಕುವಂತ ಸಂದರ್ಭದಲ್ಲಿ ಅದಕ್ಕೆ ಅಂತ ನಿಗದಿತ ಪ್ಲೇಸ್ ಗಳನ್ನ ಈಗಾಗಲೇ ಗುರ್ತು ಮಾಡಲಾಗಿದೆ. BBMP ಅವರು ಇರ್ಬೋದು, ಇಲ್ಲ ಅದರ ಜೊತೆಗೆ BBMP ಇಂದ ಬರುವಂತ ಏನು GBA ಮಾಡಿದ್ದಾರೆ ಅಲ್ಲಿಂದ ಬರುವಂತ ಆಟೋಗಳು, ವೆಹಿಕಲ್ ಗಳೇನಿರುತ್ತೆ ಅದಕ್ಕೆ ಕೊಡಿ, ಇಲ್ಲ ಅಲ್ಲಿನ ಪೌರ ಕಾರ್ಮಿಕರು ಬಂದಾಗ ಅವ್ರ ಗಮನಕ್ಕೆ ತಂದು ಅದನ್ನ ಎಲ್ಲಿ ಹಾಕ್ಬೇಕು ಅಂತ ಕಡೆ ಹಾಕಿ ಅಂತ ಹೇಳಿ ಸೂಚನೆ ಕೊಟ್ಟಿರುವಂತದ್ದು. ಒಂದು ವೇಳೆ ಆ ನಿಯಮಗಳನ್ನ ಉಲ್ಲಂಘನೆ ಮಾಡಿದವರ ವಿರುದ್ಧ DCM ಅವರಿಗಾಗಲೇ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು, ಅವರ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಿ FIR ಅನ್ನ ದಾಖಲು ಮಾಡಿ ಅಂತ ಹೇಳಿ ಸೂಚನೆಗಳನ್ನು ಕೂಡ ಕೊಟ್ಟಿದ್ರು. ಹಿಂದೆ ಕೂಡ ಇದು ಜಾರಿಯಲ್ಲಿದ್ದಂತಹ ಕಾನೂನು ಆಗಿದೆ, ಏನು ಹೊಸದಾಗಿ ಬಂದಿರೋದಂತಲ್ಲ. ಯಾರೇ ಒಬ್ರು ಕಸವನ್ನ ಬೇಕಾಬಿಟ್ಟಿಯಾಗಿ ಸಿಕ್ಕ ಕಡೆ ಎಸೆದ್ರೆ ಸೊ ಅಂತ ವಿರುದ್ಧ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಹಿಂದೆ ಕೂಡ ಪ್ರಕರಣಗಳು ದಾಖಲಾಗಿದ್ವು. ಸೊ ಇಲ್ಲೂ ಕೂಡ ಪೌರ ಕಾರ್ಮಿಕ ವ್ಯಕ್ತಿಯೋರ್ವ ತಂದು ಟೂ ವೀಲರ್ ಮೇಲೆ ಹೋಗ್ಬೇಕಾದ್ರೆ ಆ ಕಸವನ್ನ ತೆಗೆದಲ್ಲಿ ಎಸಿತಾನೆ. ಆ ಸಂದರ್ಭದಲ್ಲಿ ಬೇಕಾಬಿಟ್ಟಿಯಾಗಿ ಇಲ್ಲಿ ಎಸಿಬಾರ್ದು, ಒಂದು ಕಡೆ ಇಂತಹ ನಿಗದಿತ ಪ್ಲೇಸ್ ಇದೆ, ಅಲ್ಲಿಗೆ ಕಸವನ್ನು ಹಾಕಿ ಅನ್ನೋ ಸಂದರ್ಭದಲ್ಲಿ ಆತನ ವಿರುದ್ಧ ಗಲಾಟೆಯನ್ನ ಮಾಡಿರುವಂತದ್ದು. ಮತ್ತೆ ಹೆಲ್ಮೆಟ್ ಇಂದ ಆತನ ಮೇಲೆ ಹಲ್ಲೆಯನ್ನ ಮಾಡಿರುವಂತದ್ದು. ಆತನ ಪತ್ನಿ ಕೂಡ ಹಲ್ಲೆಯನ್ನ ಮಾಡಿದ್ದಾಳೆ ಅಂತ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಸೊ ಪೌರ ಕಾರ್ಮಿಕರ ಕೆಲಸದಿಂದ ಕೂಡ ನಾನು ತೆಗಿಸ್ಬಿಡ್ತೀನಿ, ನಾನು ಯಾರು ಗೊತ್ತಾ, ನಾನು ಅಧ್ಯಕ್ಷ ನಿಮ್ಮ ಪೌರ ಕಾರ್ಮಿಕ ಇದಕ್ಕೆ ಅಂತೆಲ್ಲ ಹೇಳ್ಕೊಂಡು ಅವ್ರಿಗೆ ಬೆದರಿಕೆಗಳನ್ನ ಹಾಕಿದ್ದಾನೆ. ಈ ಸಂಬಂಧ ಈಗಾಗಲೇ ಪೌರ ಕಾರ್ಮಿಕ ಕೊಟ್ಟಿರುವಂತ ದೂರಿನ ಅನ್ವಯ ಗೋವಿಂದರಾಜನಗರ ಪೊಲೀಸರು FIR ಅನ್ನ ದಾಖಲು ಮಾಡಿ ಹಲ್ಲೆ ಮಾಡಿರುವಂತ ವ್ಯಕ್ತಿ ಏನಿದ್ರೆ ಶ್ರೀನಿವಾಸ ನಗರದಲ್ಲಿ ಆತನ ಪತ್ತೆ ಮಾಡ್ತಾ ಇರುವಂತ ಬಂಧನ ಕೂಡ ಮುಂದಾಗ್ತಾ ಇರುವಂತದ್ದು. ಅದ್ರ ಜೊತೆಗೆ ಆತನ ಹಲ್ಲೆ ಮಾಡಿರೋ ಹಿನ್ನೆಲೆಯಲ್ಲಿ ಬಂಧನವನ್ನು ಮಾಡ್ತಾರೆ. ಇನ್ನು ಕಸವನ್ನ ಎಸೆದಿರುವ ಹಿನ್ನೆಲೆಯಲ್ಲಿ ಆತನ ವಿರುದ್ಧ ಏನು ದಂಡ ಹಾಕ್ಬೋದು, ಅದ್ರ ಜೊತೆಗೆ ಕಾನೂನಡಿಯಲ್ಲಿ ಏನು ಕ್ರಮ ಜರುಗಿಸುವ ಕ್ರಮವನ್ನು ಜರುಗಿಸ್ಲಿಕ್ಕೆ ಪೊಲೀಸರು ಮುಂದಾಗಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮ ಡೀಟೇಲ್ಸ್ಗಾಗಿ.